ಆಕಾಶ್ ಒಬ್ಬ ಪ್ರತಿಭಾವಂತ ಸಾಫ್ಟ್ವೇರ್ ಇಂಜಿನಿಯರ್. ಬೆಂಗಳೂರಿನ ಒಂದು ಸಾಧಾರಣ ಮನೆಯಲ್ಲಿ ತನ್ನ ವಯಸ್ಸಾದ ಪೋಷಕರಾದ ಶ್ರೀನಿವಾಸ್ ಮತ್ತು ರತ್ನಮ್ಮ ಅವರೊಂದಿಗೆ ನೆಮ್ಮದಿಯಿಂದ ಬದುಕುತ್ತಿದ್ದ. 6 ತಿಂಗಳ ಹಿಂದೆಯಷ್ಟೇ ಆಕಾಶ್ ಮತ್ತು ಮೇಘನಾ ಅವರ ಮದುವೆ ಬಹಳ ಸಂಭ್ರಮದಿಂದ ನಡೆದಿತ್ತು. ಆದರೆ ಆ ಸಂಭ್ರಮ ಹೆಚ್ಚು ದಿನ ಉಳಿಯಲಿಲ್ಲ. ಮನೆಯಲ್ಲಿ ಸಣ್ಣ ವಿಷಯಕ್ಕೆ ಶುರುವಾದ ಕಿರಿಕಿರಿ ಇಂದು ದೊಡ್ಡ ಸ್ಫೋಟಕ್ಕೆ ಕಾರಣವಾಗಿತ್ತು. ಆಕಾಶ್, ನಾನು ಇನ್ನೊಂದು ಕ್ಷಣವೂ ಈ ಹಳೆಯ ಕಾಲದ ಮನುಷ್ಯರ ಜೊತೆ ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ. ನನಗೆ ನನ್ನದೇ ಆದ ಫ್ರೀಡಂ ಬೇಕು. ನಿನಗೆ ನಿನ್ನ ಅಪ್ಪ ಅಮ್ಮನೆ ಮುಖ್ಯ ಅಂದ್ರೆ ನನಗೆ ನನ್ನ ಲೈಫ್ ಮುಖ್ಯ. ನನಗೆ ಈಗಲೇ ಡಿವೋರ್ಸ್ ಬೇಕು, ಅದರ ಜೊತೆಗೆ 3 ಕೋಟಿ ರೂಪಾಯಿ ಸೆಟಲ್ಮೆಂಟ್ ಬೇಕು ಎಂದು ಮೇಘನಾ ಅಹಂಕಾರದಿಂದ ಕೂಗಾಡಿದಳು. ಆಕಾಶ್ ಅಚ್ಚರಿಯಿಂದ ಅವಳ ಮುಖ ನೋಡುತ್ತಾ, ಮೇಘನಾ, ನೀನು ಏನು ಮಾತಾಡ್ತಿದ್ದೀಯಾ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ನಾವು ಇರೋದು ಮಧ್ಯಮ ವರ್ಗದ ಸಂಸಾರದಲ್ಲಿ. ಅಪ್ಪ ನಿವೃತ್ತರಾದ ಮೇಲೆ ನಾನೊಬ್ಬನೇ ಮನೆ ನಡೆಸುತ್ತಿರೋದು. ಇರೋ ಈ ಒಂದು ಪುಟ್ಟ ಮನೆಯೇ ನಮಗೆ ಆಸ್ತಿ. ಇನ್ನು ಕೋಟಿಗಟ್ಟಲೆ ಹಣ ನಾನು ಎಲ್ಲಿಂದ ತರಲಿ ಎಂದು ದೈನ್ಯವಾಗಿ ಕೇಳಿದ. ಆದರೆ ಮೇಘನಾಳ ಕಣ್ಣಲ್ಲಿ ಕರುಣೆ ಇರಲಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ಆಕಾಶ್. ಈ ಮನೆ ಮಾರುತ್ತೀಯೋ ಅಥವಾ ನಿನ್ನ ಕಿಡ್ನಿ ಮಾರುತ್ತೀಯೋ ನನಗೆ ಸಂಬಂಧವಿಲ್ಲ. ನನಗೆ 3 ಕೋಟಿ ರೂಪಾಯಿ ಸಿಗಲೇಬೇಕು. ಒಂದು ವೇಳೆ ನೀನು ಹಣ ಕೊಡದಿದ್ದರೆ ವರದಕ್ಷಿಣೆ ಕಿರುಕುಳ ಮತ್ತು ದೈಹಿಕ ಹಿಂಸೆ ಅಂತ ನಿಮ್ಮ ಇಡೀ ಕುಟುಂಬದ ಮೇಲೆ ಕೇಸ್ ಹಾಕ್ತೀನಿ. ನಿಮ್ಮಪ್ಪ ಜೀವನಪೂರ್ತಿ ಸಂಪಾದಿಸಿರೋ ಗೌರವನ ಬೀದಿಯಲ್ಲಿ ಹರಾಜು ಹಾಕ್ತೀನಿ ನೆನಪಿರಲಿ ಎಂದು ಬೆದರಿಕೆ ಹಾಕಿದಳು. ಜೀವನಪೂರ್ತಿ ಶಿಕ್ಷಕರಾಗಿ ಸಾವಿರಾರು ಮಕ್ಕಳಿಗೆ ದಾರಿ ತೋರಿಸಿದ್ದ ಶ್ರೀನಿವಾಸ್ ಅವರಿಗೆ ಈ ಮಾತು ಕೇಳಿ ಎದೆನಡುಗಿತು. ಅವರು ಕಣ್ಣೀರು ಹಾಕುತ್ತಾ ಕೈಮುಗಿದು, ಅಮ್ಮ ಮೇಘನಾ, ನಾವು ನಿನ್ನನ್ನು ಸ್ವಂತ ಮಗಳಂತೆ ನೋಡಿಕೊಂಡಿದ್ದೇವೆ ಹೊರತು ಯಾವತ್ತೂ ಒಂದು ಸಣ್ಣ ಮಾತನ್ನು ಆಡಿಲ್ಲಮ್ಮ. ಈ ವಯಸ್ಸಲ್ಲಿ ನಮ್ಮನ್ನು ಜೈಲಿಗೆ ಕಳಿಸಿ ನಿನಗೇನು ಸಿಗುತ್ತೆ? ದಯವಿಟ್ಟು ಇಂತಹ ನಿರ್ಧಾರ ತಗೋಬೇಡಮ್ಮ ಎಂದು ಬೇಡಿಕೊಂಡರು. ಆದರೆ ಮೇಘನಾ ಅವರ ಕಾಲ ಬಳಿ ಬಿದ್ದಿದ್ದ ಬ್ಯಾಗ್ಗಳನ್ನು ಎತ್ತಿಕೊಂಡು ವಿಕಟವಾಗಿ ನಗುತ್ತಾ, ನೋಡಿ ಮುದುಕರೇ, ನನ್ನ ಹತ್ತಿರ ನಿಮ್ಮ ನಾಟಕ ನಡೆಯಲ್ಲ. ಇನ್ನೂ 2 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಹಣ ರೆಡಿ ಮಾಡಿಕೊಳ್ಳಿ, ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತೋಕೆ ರೆಡಿಯಾಗಿ ಎಂದು ಹೇಳಿ ತನ್ನ ತಂದೆ ತಾಯಿಯ ಜೊತೆ ಮನೆಯಿಂದ ಹೊರಬಿದ್ದಳು. ಮನೆ ಪೂರ್ತಿ ಸ್ಮಶಾನ ಮೌನ ಆವರಿಸಿತ್ತು. ಆಕಾಶ್ ತನ್ನ ತಂದೆಯ ಅಸಹಾಯಕತೆಯನ್ನು ನೋಡಿ ಒಳಗೊಳಗೆ ಕುಗ್ಗಿಹೋದ. ಇತ್ತ ಮನೆಯಿಂದ ಹೊರಬಂದ ಮೇಘನಾ ಕಾರಿನಲ್ಲಿ ಕುಳಿತು ಫೋನ್ ಮಾಡುತ್ತಾ ನಗುತ್ತಿದ್ದಳು. ಹಲೋ ಅಪ್ಪ, ಕೆಲಸ ಸಕ್ಸಸ್ ಆಗಿದೆ. ಆ ಮುದಿ ಜೀವಗಳು ಈಗ ಹೆದರಿ ನಡುಗುತ್ತಿವೆ. 3 ಕೋಟಿ ನಮ್ಮ ಕೈ ಸೇರೋದು ಈಗ ಕೇವಲ ಸಮಯದ ಆಟ ಅಷ್ಟೇ ಎಂದು ಕುತಂತ್ರದ ಮಾತುಗಳನ್ನಾಡಿದಳು. ಒಂದು ಸುಂದರ ಸಂಸಾರಕ್ಕೆ ಸುಳ್ಳಿನ ಗ್ರಹಣ ಬಡಿದಿತ್ತು. ಮನೆಯಿಂದ ಹೊರಹೋದ ಮೇಘನಾ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. 2 ದಿನಗಳಲ್ಲಿ ಆಕಾಶ್ ಮನೆ ಮುಂದೆ ಪೊಲೀಸ್ ಜೀಪ್ ಬಂದು ನಿಂತಿತು. ಅಕ್ಕಪಕ್ಕದ ಮನೆಯವರೆಲ್ಲ ಕಿಟಕಿಯಿಂದ ಇಣುಕಿ ನೋಡುತ್ತಿದ್ದರು. ಶ್ರೀನಿವಾಸ್ ಅವರು ನಡುಗುವ ಕೈಗಳಿಂದ ಬಾಗಿಲು ತೆರೆದಾಗ ಎದುರಿಗೆ ಇನ್ಸ್ಪೆಕ್ಟರ್ ಮತ್ತು 2 ಕಾನ್ಸ್ಟೇಬಲ್ಗಳು ನಿಂತಿದ್ದರು. ಇನ್ಸ್ಪೆಕ್ಟರ್ ಯಾವುದೇ ಮುಲಾಜಿಲ್ಲದೆ, ನಿಮ್ಮ ಮೇಲೆ ವರದಕ್ಷಿಣೆ ಕಿರುಕುಳ ಮತ್ತು ಕೊಲೆ ಯತ್ನದ ದೂರು ದಾಖಲಾಗಿದೆ. ಮೇಘನಾ ಅವರಿಗೆ ನೀವು ವಿಷ ಉಣಿಸಲು ಪ್ರಯತ್ನಿಸಿದ್ದೀರಿ ಎಂದು ಅವರು ಹೇಳಿಕೆ ನೀಡಿದ್ದಾರೆ. ತಕ್ಷಣ ಸ್ಟೇಷನ್ಗೆ ಬನ್ನಿ ಎಂದು ಗದರಿಸಿದರು. ಆಕಾಶ್ ಗಾಬರಿಯಿಂದ, ಸರ್, ಇದು ಸುಳ್ಳು ಕೇಸ್. ನಮ್ಮಲ್ಲಿ ಯಾವುದೇ ವಿಷವೂ ಇಲ್ಲ. ನಾವು ಅಂತಹ ಕೆಲಸವನ್ನೂ ಮಾಡಿಲ್ಲ. ಅವಳೇ ಹಣಕ್ಕಾಗಿ ನಮ್ಮನ್ನು ಬ್ಲ್ಯಾಕ್ಮೇಲ್ ಮಾಡ್ತಿದ್ದಾಳೆ ಎಂದು ಕೂಗಾಡಿದ. ಆದರೆ ಪೊಲೀಸರು ಅವನ ಮಾತನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಶ್ರೀನಿವಾಸ್ ಮತ್ತು ಆಕಾಶ್ ಇಬ್ಬರನ್ನೂ ಅಪರಾಧಿಗಳಂತೆ ಎಳೆದುಕೊಂಡು ಹೋಗಿ ಜೀಪಿನಲ್ಲಿ ಕೂರಿಸಿದರು. ಸ್ಟೇಷನ್ಗೆ ಹೋದಾಗ ಅಲ್ಲಿ ಈಗಾಗಲೇ ಮೇಘನಾ ಮತ್ತು ಅವಳ ತಂದೆ ಕುಳಿತಿದ್ದರು. ಮೇಘನಾ ತನ್ನ ಕಣ್ಣಿಗೆ ಗ್ಲಿಸರಿನ್ ಹಾಕಿಕೊಂಡು ಅಳುವಂತೆ ನಾಟಕ ಮಾಡುತ್ತಿದ್ದಳು. ಇನ್ಸ್ಪೆಕ್ಟರ್ ಆಕಾಶ್ನನ್ನು ಲಾಕಪ್ ಒಳಗೆ ತಳ್ಳಿ, ನೋಡು, ನಿನ್ನ ಉದ್ಯೋಗ ಮತ್ತು ಗೌರವ ಉಳಿಸಿಕೊಳ್ಳಬೇಕಾದ್ರೆ ಅವರು ಕೇಳಿದಷ್ಟು ಹಣ ಕೊಟ್ಟು ಕೇಸ್ ಇಲ್ಲೇ ಮುಗಿಸಿಕೋ, ಇಲ್ಲಾಂದ್ರೆ ಜೈಲಲ್ಲೇ ಕೊಳೆಯಬೇಕಾಗುತ್ತೆ ಎಂದು ಬೆದರಿಸಿದರು. ಮೇಘನಾಳ ತಂದೆ ಅಹಂಕಾರದಿಂದ ಆಕಾಶ್ ಹತ್ತಿರ ಬಂದು, ನೋಡಿದ್ಯಾ ಆಕಾಶ್, ಅಂದು 3 ಕೋಟಿ ಕೊಟ್ಟಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಈಗ ನಿನ್ನ ಕಂಪನಿಯ ಮ್ಯಾನೇಜರ್ಗೂ ಫೋನ್ ಮಾಡಿದ್ದೀನಿ. ಇವತ್ತು ಸಂಜೆಯೊಳಗೆ ನಿನ್ನ ಕೆಲಸವೂ ಹೋಗುತ್ತೆ ಎಂದು ವಿಕಟವಾಗಿ ನಕ್ಕರು. ಆಕಾಶ್ಗೆ ಈಗ ಅರ್ಥವಾಯಿತು, ಇದು ಕೇವಲ ಮೇಘನಾಳ ಹಠವಲ್ಲ, ಇದೊಂದು ವ್ಯವಸ್ಥಿತವಾದ ದರೋಡೆ ಎಂದು. ಅದೇ ದಿನ ಸಂಜೆ ಆಕಾಶ್ಗೆ ಮ್ಯಾನೇಜರ್ ಕಡೆಯಿಂದ ಇಮೇಲ್ ಬಂತು. ಕ್ರಿಮಿನಲ್ ಕೇಸ್ ಇರುವುದರಿಂದ ಅವನನ್ನು ಕೆಲಸದಿಂದ ವಜಾ ಮಾಡಲಾಗಿತ್ತು. ಒಂದೇ ದಿನದಲ್ಲಿ ಆಕಾಶ್ ತನ್ನ ಕೆಲಸ, ಹಣ ಮತ್ತು ಸಮಾಜದಲ್ಲಿನ ಗೌರವ ಎಲ್ಲವನ್ನೂ ಕಳೆದುಕೊಂಡಿದ್ದ. ಶ್ರೀನಿವಾಸ್ ಅವರು ಸ್ಟೇಷನ್ನ ನೆಲದ ಮೇಲೆ ಕುಳಿತು ಕಣ್ಣೀರು ಹಾಕುತ್ತಿದ್ದರು. ಆದರೆ ಸರಿಯಾಗಿ ಅದೇ ಸಮಯದಲ್ಲಿ ಸ್ಟೇಷನ್ಗೆ ಒಬ್ಬ ಮಹಿಳೆ ಎಂಟ್ರಿ ಕೊಟ್ಟಳು. ಅವಳ ಕೈಯಲ್ಲಿ ಒಂದು ಕಪ್ಪು ಬಣ್ಣದ ಬ್ಯಾಗಿತ್ತು. ಅವಳು ಇನ್ಸ್ಪೆಕ್ಟರ್ ಹತ್ತಿರ ಬಂದು, ಸರ್, ಈ ಕೇಸ್ ಇಲ್ಲಿಗೆ ಮುಗಿಯಲ್ಲ. ಈ ಕುಟುಂಬದ ಪರವಾಗಿ ನಾನು ವಾದ ಮಾಡ್ತೀನಿ. ನಾನು ಅಡ್ವೊಕೇಟ್ ಅನನ್ಯ ಎಂದು ತನ್ನ ಐಡಿ ಕಾರ್ಡ್ ತೋರಿಸಿದಳು.
ಅನನ್ಯ ಆಕಾಶ್ನ ಹಳೆಯ ಗೆಳತಿಯಾಗಿದ್ದಳು. ಅವಳು ಆಕಾಶ್ ಕಣ್ಣನ್ನು ನೋಡಿ, ಹೆದರಬೇಡ ಆಕಾಶ್, ಸುಳ್ಳಿನ ಕೋಟೆ ಎಷ್ಟು ಎತ್ತರವಾಗಿದ್ದರೂ ಸತ್ಯದ ಒಂದು ಸಣ್ಣ ಏಟಿಗೆ ಅದು ಕುಸಿದು ಬೀಳುತ್ತೆ ಎಂದು ಧೈರ್ಯ ತುಂಬಿದಳು. ಅನನ್ಯ ಬಂದಿದ್ದನ್ನು ನೋಡಿ ಮೇಘನಾಳ ಮುಖ ಬೆಳ್ಳಗಾಯಿತು. ಮೇಘನಾ ಮತ್ತು ಅನನ್ಯ ನಡುವೆ ಯಾವುದೋ ಹಳೆಯ ವೈಷಮ್ಯವಿದ್ದಂತೆ ಕಾಣುತ್ತಿತ್ತು. ಅನನ್ಯ ನೇರವಾಗಿ ಮೇಘನಾಳ ಹತ್ತಿರ ಹೋಗಿ, ಮೇಘನಾ, ನೀನು ಈ ಆಟವನ್ನು ಬಹಳ ಚೆನ್ನಾಗಿ ಶುರು ಮಾಡಿದ್ದೀಯಾ, ಆದರೆ ಮುಗಿಸೋದು ನಾನು. ಈ ಕೇಸ್ನ ಅಸಲಿ ಆಟ ಈಗ ಶುರುವಾಗುತ್ತೆ ಎಂದು ಸವಾಲು ಹಾಕಿದಳು. ಆಕಾಶ್ನ ಕುಟುಂಬಕ್ಕೆ ಈ ಕತ್ತಲೆಯಲ್ಲಿ ಒಂದು ಸಣ್ಣ ಭರವಸೆಯ ಬೆಳಕು ಕಾಣಿಸಿತು. ಪೊಲೀಸ್ ಸ್ಟೇಷನ್ನಲ್ಲಿ ಅನನ್ಯಾಳ ಎಂಟ್ರಿ ಮೇಘನಾ ಮತ್ತು ಅವಳ ತಂದೆಯ ಆತಂಕಕ್ಕೆ ಕಾರಣವಾಗಿತ್ತು. ಅನನ್ಯ ತಕ್ಷಣವೇ ಆಕಾಶ್ ಮತ್ತು ಶ್ರೀನಿವಾಸ್ ಅವರಿಗೆ ಜಾಮೀನು ಕೊಡಿಸುವ ಪ್ರಕ್ರಿಯೆ ಶುರು ಮಾಡಿದಳು. ಇನ್ಸ್ಪೆಕ್ಟರ್ ಅವರೇ, ಯಾವುದೇ ಪ್ರಾಥಮಿಕ ತನಿಖೆ ಇಲ್ಲದೆ ಕೇವಲ ಒಬ್ಬರ ಹೇಳಿಕೆಯ ಮೇಲೆ ನೀವು ಇವರನ್ನು ಅರೆಸ್ಟ್ ಮಾಡಿದ್ದು ತಪ್ಪು. ಇವರನ್ನು ಕೂಡಲೇ ಬಿಡುಗಡೆ ಮಾಡಿ, ಇಲ್ಲದಿದ್ದರೆ ನಿಮ್ಮ ಮೇಲಧಿಕಾರಿಗಳಿಗೆ ನಾನು ದೂರು ನೀಡಬೇಕಾಗುತ್ತದೆ ಎಂದು ಖಡಕ್ಕಾಗಿ ಹೇಳಿದಳು. ಅನನ್ಯಾಳ ಧೈರ್ಯ ನೋಡಿ ಇನ್ಸ್ಪೆಕ್ಟರ್ ಮೆತ್ತಗಾದರು. ಕೆಲವೇ ಗಂಟೆಗಳಲ್ಲಿ ಆಕಾಶ್ ಮತ್ತು ಅವನ ತಂದೆ ಮನೆಗೆ ಮರಳಿದರು. ಆದರೆ ಮನೆಯ ವಾತಾವರಣ ಮೊದಲಿನಂತಿರಲಿಲ್ಲ. ಕೆಲಸ ಕಳೆದುಕೊಂಡ ಆಕಾಶ್ ದಿಕ್ಕುತೋಚದೆ ಕುಳಿತಿದ್ದ. ಆಗ ಅನನ್ಯ ಮನೆಗೆ ಬಂದು, ಆಕಾಶ್, ಸುಮ್ಮನೆ ಕುಳಿತರೆ ಅವರು ನಮ್ಮನ್ನು ಮತ್ತಷ್ಟು ತುಳಿಯುತ್ತಾರೆ. ಮೇಘನಾ ಹಾಕಿರುವ ಎಫ್ಐಆರ್ನಲ್ಲಿ ಅವಳು ಒಂದು ಮಾತು ಹೇಳಿದ್ದಾಳೆ. ಅಕ್ಟೋಬರ್ 10ರಿಂದ 12ರವರೆಗೆ ನೀವು ಅವಳನ್ನು ರೂಮಿನಲ್ಲಿ ಹಾಕಿ ಊಟ ಕೊಡದೆ ವಿಷ ಉಣಿಸಲು ಪ್ರಯತ್ನಿಸಿದ್ರಿ ಅಂತ. ಇದೇ ನಮ್ಮ ಮೊದಲ ಅಸ್ತ್ರ ಎಂದಳು. ಆಕಾಶ್ಗೆ ಏನೂ ಅರ್ಥವಾಗಲಿಲ್ಲ. ಅನನ್ಯ ಮುಂದುವರಿಸುತ್ತಾ, ಆಕಾಶ್, ಆ 3 ದಿನಗಳಲ್ಲಿ ಮೇಘನಾ ಎಲ್ಲಿದ್ದಳು, ಏನು ಮಾಡ್ತಿಡ್ಲು ಅಂತ ನೆನಪು ಮಾಡಿಕೋ ಎಂದಳು. ಆಕಾಶ್ ತಕ್ಷಣ ತನ್ನ ಫೋನ್ ತೆಗೆದು ಬ್ಯಾಂಕ್ ಸ್ಟೇಟ್ಮೆಂಟ್ ಚೆಕ್ ಮಾಡಿದ. ಅಚ್ಚರಿಯ ವಿಷಯವೆಂದರೆ ಆ 3 ದಿನಗಳಲ್ಲೂ ಮೇಘನಾಳ ಫೋನ್ನಿಂದ ಆನ್ಲೈನ್ ಫುಡ್ ಆರ್ಡರ್ ಆಗಿತ್ತು. ಅಷ್ಟೇ ಅಲ್ಲ, ಅವಳು ತನ್ನ ಗೆಳತಿಯರ ಜೊತೆ ಹೋಟೆಲ್ನಲ್ಲಿ ಪಾರ್ಟಿ ಮಾಡುತ್ತಿರುವ ಫೋಟೋಗಳನ್ನು ತನ್ನ ಖಾಸಗಿ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಾಕಿದ್ದಳು. ನೋಡು ಆಕಾಶ್, ರೂಮಿನಲ್ಲಿ ಬಂದಿಯಾಗಿದ್ದವಳು ಬಿರಿಯಾನಿ ಆರ್ಡರ್ ಮಾಡೋಕೆ ಹೇಗೆ ಸಾಧ್ಯ? ಹೋಟೆಲ್ನಲ್ಲಿ ಪಾರ್ಟಿ ಮಾಡೋಕೆ ಹೇಗೆ ಸಾಧ್ಯ? ಇದು ಅವಳ ಸುಳ್ಳಿಗೆ ಮೊದಲ ಸಾಕ್ಷಿ ಎಂದು ಅನನ್ಯ ನಕ್ಕಳು. ಆದರೆ ಮೇಘನಾ ಅಷ್ಟಕ್ಕೆ ಸುಮ್ಮನಾಗುವವಳಲ್ಲ ಎಂಬುದು ಅನನ್ಯಾಗೆ ತಿಳಿದಿತ್ತು. ಮಾರನೇ ದಿನವೇ ಆಕಾಶ್ಗೆ ಕೋರ್ಟ್ನಿಂದ ನೋಟಿಸ್ ಬಂತು. ಮೇಘನಾ ಈಗ ಮೇಂಟೆನೆನ್ಸ್ ಕೇಸ್ ಹಾಕಿದ್ದಳು. ಪ್ರತಿ ತಿಂಗಳು ಅವಳಿಗೆ 2 ಲಕ್ಷ ರೂಪಾಯಿ ಹಣ ನೀಡಬೇಕೆಂದು ಬೇಡಿಕೆ ಇಟ್ಟಿದ್ದಳು. ಕೋರ್ಟ್ನಲ್ಲಿ ವಿಚಾರಣೆ ಶುರುವಾದಾಗ ಮೇಘನಾಳ ವಕೀಲರು ಆಕಾಶ್ನ ಕುಟುಂಬವನ್ನು ಕೆಟ್ಟದಾಗಿ ಚಿತ್ರಿಸಲು ಪ್ರಯತ್ನಿಸಿದರು. ಈ ಕುಟುಂಬಕ್ಕೆ ಹೆಣ್ಣು ಮಕ್ಕಳ ಮೇಲೆ ಗೌರವವಿಲ್ಲ. ಸೊಸೆಗೆ ವಿಷ ಹಾಕಿ ಕೊಲ್ಲಲು ನೋಡಿದ ಇವರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ವಾದಿಸಿದರು. ಆದರೆ ಅನನ್ಯ ಎದ್ದು ನಿಂತು, ಯುವರ್ ಆನರ್, ಈ ಕೇಸ್ನಲ್ಲಿ ವಿಷ ಹಾಕಿದ್ದು ಆಕಾಶ್ ಕುಟುಂಬವಲ್ಲ, ಬದಲಾಗಿ ಮೇಘನಾ ಈ ಕುಟುಂಬದ ನೆಮ್ಮದಿಗೆ ವಿಷ ಹಾಕಿದ್ದಾಳೆ ಎಂದು ಹೇಳಿ ಆನ್ಲೈನ್ ಫುಡ್ ಬಿಲ್ಗಳನ್ನು ನ್ಯಾಯಾಧೀಶರ ಮುಂದೆ ಇಟ್ಟಳು. ಬಿಲ್ಗಳನ್ನು ನೋಡಿದ ನ್ಯಾಯಾಧೀಶರು ಮೇಘನಾಳ ಕಡೆ ಗಂಭೀರವಾಗಿ ನೋಡಿದರು. ಮೇಘನಾ ನಡುಗಲು ಶುರು ಮಾಡಿದಳು. ಆಗ ಅನನ್ಯ ಮತ್ತೊಂದು ಬಾಂಬ್ ಸಿಡಿಸಿದಳು. ಯುವರ್ ಆನರ್, ಮೇಘನಾ ಕೇವಲ ಸುಳ್ಳು ಕೇಸ್ ಹಾಕಿಲ್ಲ, ಅವಳು ತನ್ನ ಹೆಸರನ್ನು ಬದಲಿಸಿಕೊಂಡು ಈಗಾಗಲೇ ಇಬ್ಬರಿಗೆ ಇದೇ ರೀತಿ ಮೋಸ ಮಾಡಿ ಹಣ ವಸೂಲಿ ಮಾಡಿದ್ದಾಳೆ. ಅದಕ್ಕೆ ಬೇಕಾದ ಸಾಕ್ಷಿ ಇಲ್ಲಿದೆ ಎಂದು ಒಂದು ಫೈಲ್ ಹೊರತೆಗೆದಳು. ಮೇಘನಾಳ ಮುಖ ಪೇಲವವಾಯಿತು. ಅವಳ ತಂದೆ ಅಲ್ಲಿಂದ ಮೆಲ್ಲಗೆ ಜಾರಿಕೊಳ್ಳಲು ಪ್ರಯತ್ನಿಸಿದರು. ಮೇಘನಾಳ ತಂದೆ ಮೆಲ್ಲಗೆ ಕೋರ್ಟ್ನಿಂದ ಜಾರಿಕೊಳ್ಳಲು ನೋಡುತ್ತಿದ್ದಾಗ ಅನನ್ಯ ಅವರತ್ತ ತಿರುಗಿ ಜೋರಾಗಿ ಕೂಗಿದಳು, ನಿಲ್ಲಿಸಿ ಇವರನ್ನು. ಯುವರ್ ಆನರ್, ಈ ಎಲ್ಲಾ ಸಂಚಿನ ಅಸಲಿರುವಾರಿ ಈ ವ್ಯಕ್ತಿಯೇ. ಈ ಹಿಂದೆ ನಡೆದ 2 ವಸೂಲಿ ಕೇಸ್ಗಳಲ್ಲಿಯೂ ಇವರೇ ತಮ್ಮ ಮಗಳನ್ನು ಬೇರೆ ಬೇರೆ ಹೆಸರಿನಲ್ಲಿ ಮದುವೆ ಮಾಡಿಸಿ ಆ ಕುಟುಂಬಗಳನ್ನು ಬೀದಿಗೆ ತಂದಿದ್ದಾರೆ. ಇಡೀ ಕೋರ್ಟ್ನಲ್ಲಿ ಸಂಚಲನ ಮೂಡಿತು. ನ್ಯಾಯಾಧೀಶರು ತಕ್ಷಣವೇ ಪೊಲೀಸರಿಗೆ ಮೇಘನಾಳ ತಂದೆಯನ್ನು ವಶಕ್ಕೆ ಪಡೆಯಲು ಆದೇಶಿಸಿದರು. ತನ್ನ ತಂದೆ ಸಿಕ್ಕಿಬಿದ್ದಿದ್ದನ್ನು ನೋಡಿ ಮೇಘನಾ ಅಳಲು ಶುರು ಮಾಡಿದಳು. ಆದರೆ ಆ ಅಳುವಿನಲ್ಲಿ ಪಶ್ಚಾತ್ತಾಪವಿರಲಿಲ್ಲ, ಭಯವಿತ್ತು. ನ್ಯಾಯಾಧೀಶರು ಅನನ್ಯ ನೀಡಿದ ಸಾಕ್ಷ್ಯಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರು. ಆ ಫೈಲ್ನಲ್ಲಿ ಮೇಘನಾ ಈ ಹಿಂದೆ ಮಾಡಿಕೊಂಡಿದ್ದ 2 ಮದುವೆಗಳ ಫೋಟೋಗಳು ಮತ್ತು ವಿಚ್ಛೇದನದ ಹೆಸರಿನಲ್ಲಿ ಅವಳು ವಸೂಲಿ ಮಾಡಿದ್ದ ಲಕ್ಷಾಂತರ ರೂಪಾಯಿಗಳ ಬ್ಯಾಂಕ್ ಸ್ಟೇಟ್ಮೆಂಟ್ಗಳಿದ್ದವು. ಆಕಾಶ್ಗೆ ಇದೆಲ್ಲ ನೋಡಿ ತಲೆ ಸುತ್ತಿದಂತಾಯಿತು. ತಾನು ಪ್ರೀತಿಸಿ ಮನೆಗೆ ಕರೆತಂದ ಹೆಣ್ಣು ಇಷ್ಟೊಂದು ಭಯಾನಕವಾಗಿ ಮೋಸ ಮಾಡುತ್ತಾಳೆ ಎಂದು ಅವನು ಕಲ್ಪನೆಯೂ ಮಾಡಿರಲಿಲ್ಲ. ನ್ಯಾಯಾಧೀಶರು ಗಂಭೀರ ಧ್ವನಿಯಲ್ಲಿ ಹೇಳಿದರು, ಮೇಘನಾ, ವರದಕ್ಷಿಣೆ ಮತ್ತು ಸ್ತ್ರೀ ರಕ್ಷಣೆಯ ಕಾನೂನುಗಳು ಸಂಕಷ್ಟದಲ್ಲಿರುವ ಹೆಣ್ಣು ಮಕ್ಕಳಿಗೆ ರಕ್ಷಾಕವಚದಂತೆ ಇರಬೇಕೆ ಹೊರತು ನಿಮ್ಮಂತಹ ವಸೂಲಿ ಮಾಡುವವರಿಗೆ ಅಸ್ತ್ರವಾಗಬಾರದು. ನೀವು ಕೇವಲ ಒಂದು ಕುಟುಂಬದ ನೆಮ್ಮದಿ ಹಾಳು ಮಾಡಿಲ್ಲ, ಇಡೀ ಕಾನೂನು ವ್ಯವಸ್ಥೆಯನ್ನೇ ದಾರಿ ತಪ್ಪಿಸಲು ಪ್ರಯತ್ನಿಸಿದ್ದೀರಿ. ಅನನ್ಯ ಅಷ್ಟಕ್ಕೆ ಸುಮ್ಮನಾಗದೆ ಮತ್ತೊಂದು ವಾದ ಮುಂದಿಟ್ಟಳು. ಯುವರ್ ಆನರ್,
ಈ ಸುಳ್ಳು ಕೇಸ್ನಿಂದ ಆಕಾಶ್ ತನ್ನ ಕೆಲಸ ಕಳೆದುಕೊಂಡಿದ್ದಾನೆ. ಅವನ ತಂದೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಜರ್ಜರಿತರಾಗಿದ್ದಾರೆ. ಇವರಿಗೆ ಆದ ಮಾನಹಾನಿ ಮತ್ತು ಆರ್ಥಿಕ ನಷ್ಟಕ್ಕೆ ಮೇಘನಾ ಮತ್ತು ಅವಳ ಕುಟುಂಬವೇ ಜವಾಬ್ದಾರರಾಗಬೇಕು ಎಂದು ಒತ್ತಾಯಿಸಿದಳು. ಅಂದೇ ಸಂಜೆ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿತು. ಮೇಘನಾ ಹಾಕಿದ್ದ ಎಲ್ಲಾ ಕೇಸ್ಗಳನ್ನು ವಜಾಗೊಳಿಸಲಾಯಿತು. ಅಲ್ಲದೆ ಸುಳ್ಳು ಸಾಕ್ಷ್ಯ ನೀಡಿದ್ದಕ್ಕಾಗಿ ಮತ್ತು ನ್ಯಾಯಾಲಯವನ್ನು ದಾರಿತಪ್ಪಿಸಿದ್ದಕ್ಕಾಗಿ ಮೇಘನಾ ಮತ್ತು ಅವಳ ತಂದೆಗೆ 6 ತಿಂಗಳ ಜೈಲು ಶಿಕ್ಷೆ ವಿಧಿಸಲಾಯಿತು. ಅಷ್ಟೇ ಅಲ್ಲ, ಆಕಾಶ್ನ ಉದ್ಯೋಗ ನಷ್ಟ ಮತ್ತು ಮಾನಸಿಕ ನೋವಿಗಾಗಿ 50 ಲಕ್ಷ ರೂಪಾಯಿ ಪರಿಹಾರವನ್ನು ಮೇಘನಾಳ ಕುಟುಂಬ ನೀಡಬೇಕೆಂದು ಆದೇಶಿಸಲಾಯಿತು. ಕೋರ್ಟ್ನಿಂದ ಹೊರಬರುವಾಗ ಶ್ರೀನಿವಾಸ್ ಅವರು ಅನನ್ಯಾಳ ಕೈ ಹಿಡಿದು ಕಣ್ಣೀರು ಹಾಕುತ್ತಾ ಧನ್ಯವಾದ ಹೇಳಿದರು. ಆಕಾಶ್ಗೆ ತನ್ನ ಕಳೆದುಹೋದ ಗೌರವ ಮತ್ತೆ ಸಿಕ್ಕಿದಂತಾಯಿತು. ಅವನ ಕಂಪನಿಯ ಮ್ಯಾನೇಜರ್ ಕೂಡ ಆಕಾಶ್ನನ್ನು ಸಂಪರ್ಕಿಸಿ, ಕ್ಷಮಿಸಿ ಆಕಾಶ್, ಸತ್ಯ ತಿಳಿಯದೆ ನಾವು ನಿಮ್ಮನ್ನು ಕೆಲಸದಿಂದ ತೆಗೆದಿದ್ದೆವು. ದಯವಿಟ್ಟು ಮತ್ತೆ ಕೆಲಸಕ್ಕೆ ಬನ್ನಿ ಎಂದು ವಿನಂತಿಸಿದರು. ಆದರೆ ಆಕಾಶ್ನ ಜೀವನ ಅಸಲಿ ತಿರುವು ಇಲ್ಲೇ ಇತ್ತು. ಮೇಘನಾ ಜೈಲಿಗೆ ಹೋಗಿದ್ದರೂ ಅವಳ ಹಿಂದೆ ಇನ್ನೊಬ್ಬ ದೊಡ್ಡ ಮನುಷ್ಯನ ಕೈವಾಡವಿದೆ ಎಂಬ ಸುಳಿವು ಅನನ್ಯಾಗೆ ಸಿಕ್ಕಿತ್ತು. ಮೇಘನಾ ಜೈಲಿನಲ್ಲಿ ಇರುವಾಗ ಅವಳನ್ನು ಭೇಟಿ ಮಾಡಲು ಒಬ್ಬ ರಹಸ್ಯ ವ್ಯಕ್ತಿ ಬಂದಿದ್ದ. ಜೈಲಿನಲ್ಲಿರುವ ಮೇಘನಾಳನ್ನು ಭೇಟಿ ಮಾಡಲು ಬಂದ ಆ ರಹಸ್ಯ ವ್ಯಕ್ತಿಯನ್ನು ಅನನ್ಯಾ ತನ್ನ ಕಾರಿನಿಂದ ಹಿಂಬಾಲಿಸಿದಳು. ಆ ವ್ಯಕ್ತಿ ಹೋಗಿ ನಿಂತಿದ್ದು ನಗರದ ಪ್ರತಿಷ್ಠಿತ ಬಿಲ್ಡರ್ ಒಬ್ಬರ ಕಚೇರಿಯ ಮುಂದೆ. ಅವನ ಹೆಸರು ಸತೀಶ್. ಸತೀಶ್ ಮೇಘನಾಳ ಹಳೆಯ ಪ್ರೇಮಿಯಾಗಿದ್ದ ಮತ್ತು ಈ ಎಲ್ಲಾ ಸಂಚುಗಳ ಹಿಂದಿನ ಅಸಲಿ ಮೆದುಳಾಗಿದ್ದ. ಆಕಾಶ್ನ ತಂದೆ ಶ್ರೀನಿವಾಸ್ ಅವರು ಹಿಂದೆ ಸತೀಶ್ನ ಅಕ್ರಮ ವ್ಯವಹಾರಗಳ ಬಗ್ಗೆ ಶಿಕ್ಷಣ ಇಲಾಖೆಗೆ ದೂರು ನೀಡಿದ್ದರು. ಆ ಸೇಡಿಗಾಗಿ ಸತೀಶ್ ಮೇಘನಾಳನ್ನು ಆಕಾಶ್ನ ಮನೆಗೆ ಕಳುಹಿಸಿ ಈ ನಾಟಕವಾಡಿದ್ದ. ಈ ಸತ್ಯ ತಿಳಿದ ಅನನ್ಯಾ ಆಕಾಶ್ಗೆ ಎಚ್ಚರಿಕೆ ನೀಡಿದಳು. ಆಕಾಶ್, ಮೇಘನಾ ಕೇವಲ ಒಂದು ಮುಖವಾಡ ಮಾತ್ರ. ಅವಳ ಹಿಂದೆ ಸತೀಶ್ ಎಂಬ ದೊಡ್ಡ ಶಕ್ತಿಯಿದೆ. ಅವನು ಆಕಾಶ್ನ ಕುಟುಂಬವನ್ನು ಬೀದಿಗೆ ತರಲು ಯಾವ ಹಂತಕ್ಕಾದರೂ ಹೋಗಬಲ್ಲ ಎಂದು ಎಚ್ಚರಿಸಿದಳು. ಆಕಾಶ್ಗೆ ಇದೆಲ್ಲ ಕೇಳಿದಿಕ್ಕೂ ತೋಚದಂತಾಯಿತು. ಆದರೆ ಈಗ ಅವನು ಒಬ್ಬನೇ ಇರಲಿಲ್ಲ. ಅನನ್ಯಾ ಅವನ ಜೊತೆಗಿದ್ದಳು. ಜೈಲಿನಲ್ಲಿರುವ ಮೇಘನಾ ಸತೀಶ್ನ ಸಹಾಯದಿಂದ ತನಗೆ ಅನಾರೋಗ್ಯವಿದೆಯೆಂದು ಸುಳ್ಳು ವೈದ್ಯಕೀಯ ವರದಿ ಸೃಷ್ಟಿಸಿ ಜಾಮೀನು ಪಡೆಯಲು ಪ್ರಯತ್ನಿಸಿದಳು. ಸತೀಶ್ ಹಣದ ಬಲದಿಂದ ವೈದ್ಯರನ್ನು ಮತ್ತು ಕೆಳಮಟ್ಟದ ಕೆಲವು ಪೊಲೀಸ್ ಅಧಿಕಾರಿಗಳನ್ನು ತನ್ನ ಕೈವಶ ಮಾಡಿಕೊಂಡಿದ್ದ. ಮೇಘನಾ ಹೊರಬಂದರೆ ಆಕಾಶ್ ಮತ್ತು ಅವನ ತಂದೆಯ ಜೀವಕ್ಕೆ ಅಪಾಯವಿದೆಯೆಂದು ಅನನ್ಯಾಗೆ ಮನವರಿಕೆಯಾಯಿತು. ಅನನ್ಯಾ ತನ್ನದೇ ಆದ ರೀತಿಯಲ್ಲಿ ತನಿಖೆ ಶುರು ಮಾಡಿದಳು. ಸತೀಶ್ ಮತ್ತು ಮೇಘನಾ ನಡುವಿನ ಹಳೆಯ ಫೋನ್ ಸಂಭಾಷಣೆಗಳ ಸಿಡಿಆರ್ ದಾಖಲೆಗಳನ್ನು ಕಲೆ ಹಾಕಿದಳು. ಅಷ್ಟೇ ಅಲ್ಲ, ಸತೀಶ್ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡುತ್ತಿದ್ದ ಹವಾಲಾ ದಂಧೆಯ ಮಾಹಿತಿಯೂ ಅವಳಿಗೆ ಸಿಕ್ಕಿತು. ಈ ಸಾಕ್ಷ್ಯಗಳು ಸತೀಶ್ನನ್ನು ಜೈಲಿಗೆ ಕಳುಹಿಸಲು ಸಾಕಾಗಿತ್ತು. ಆದರೆ ಸತೀಶ್ ಸುಮ್ಮನೆ ಕೂರಲಿಲ್ಲ. ಆಕಾಶ್ ಮನೆಗೆ ರೌಡಿಗಳನ್ನು ಕಳುಹಿಸಿ ಬೆದರಿಕೆ ಹಾಕಿಸಿದ. ನೀವು ಈ ಕೇಸ್ ವಾಪಸ್ ತಗೊಳ್ಳದಿದ್ರೆ ನಿಮ್ಮ ಅಪ್ಪನ ಉಸಿರು ಇವತ್ತೇ ನಿಂತು ಹೋಗುತ್ತೆ ಎಂದು ಹೆದರಿಸಿದ. ಇದರಿಂದ ಶ್ರೀನಿವಾಸ್ ಮತ್ತಷ್ಟು ಕುಸಿದು ಹೋದರು. ನನ್ನಿಂದಲೇ ನನ್ನ ಮಗನ ಜೀವನ ಇಷ್ಟೊಂದು ಹಾಳಾಯಿತೆ ಎಂದು ಅವರು ಮರುಗಿದರು. ಆದರೆ ಆಕಾಶ್ ಈ ಬಾರಿ ಧೈರ್ಯ ತಂದುಕೊಂಡ. ಅಪ್ಪ, ನೀವು ಯಾವತ್ತೂ ಸತ್ಯದ ಹಾದಿಯಲ್ಲಿದ್ದೀರಿ. ಈ ಸುಳ್ಳಿನ ಮನುಷ್ಯರಿಗೆ ಹೆದರುವ ಅಗತ್ಯವಿಲ್ಲ ಎಂದು ತಂದೆಗೆ ಸಾಂತ್ವನ ಹೇಳಿದ. ಕೋರ್ಟ್ನಲ್ಲಿ ಮೇಘನಾಳ ಜಾಮೀನು ಅರ್ಜಿ ವಿಚಾರಣೆಗೆ ಬಂದಾಗ ಸತೀಶ್ ತನ್ನ ಪ್ರಭಾವ ಬಳಸಿ ಜಾಮೀನು ಕೊಡಿಸಲು ನೋಡಿದ. ಆದರೆ ಅನನ್ಯಾ ತನ್ನ ಕೈಯಲ್ಲಿದ್ದ ಅಸ್ತ್ರಗಳನ್ನು ಹೊರತೆಗೆದಳು. ಮೇಘನಾ ಮತ್ತು ಸತೀಶ್ ಆಕಾಶ್ನ ಕುಟುಂಬವನ್ನು ದರೋಡೆ ಮಾಡಲು ನಡೆಸಿದ್ದ ಸಂಚಿನ ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ನ್ಯಾಯಾಧೀಶರ ಮುಂದೆ ಪ್ಲೇ ಮಾಡಿದಳು. ಮೇಘನಾಳನ್ನು ಭೇಟಿ ಮಾಡಲು ಸತೀಶ್ ಜೈಲಿಗೆ ಬಂದಿದ್ದ ಸಿಸಿಟಿವಿ ಫುಟೇಜ್ ಕೂಡ ಅದರಲ್ಲಿತ್ತು. ನ್ಯಾಯಾಧೀಶರು ಆಶ್ಚರ್ಯಚಕಿತರಾದರು. ಸತೀಶ್ ನ್ಯಾಯಾಲಯದ ಆವರಣದಲ್ಲೇ ಅರೆಸ್ಟ್ ಆದ. ಮೇಘನಾಳ ಜಾಮೀನು ಅರ್ಜಿಯನ್ನು ಕೇವಲ ವಜಾ ಮಾಡಲಿಲ್ಲ, ಬದಲಾಗಿ ಅವಳ ಶಿಕ್ಷೆಯನ್ನು 2 ವರ್ಷಗಳಿಗೆ ಏರಿಸಲಾಯಿತು. ಸತೀಶ್ನ ಕಚೇರಿಯ ಮೇಲೆ ಐಟಿ ದಾಳಿ ನಡೆದು ಅವನ ಅಕ್ರಮ ಆಸ್ತಿಯೆಲ್ಲವೂ ಜಪ್ತಿಯಾಯಿತು. 6 ತಿಂಗಳ ನಂತರ ಆಕಾಶ್ನ ಜೀವನದಲ್ಲಿ ಮತ್ತೆ ವಸಂತ ಬಂದಿತ್ತು. ಅವನು ಮತ್ತೆ ತನ್ನ ಹಳೆಯ ಉದ್ಯೋಗದಲ್ಲಿ ಉನ್ನತ ಸ್ಥಾನಕ್ಕೆ ಏರಿದ್ದ. ಮೇಘನಾ ತನ್ನ ತಪ್ಪುಗಳಿಗೆ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಳು. ಶ್ರೀನಿವಾಸ್ ಮತ್ತು ರತ್ನಮ್ಮ ತಮ್ಮ ಮಗನ ಮುಖದಲ್ಲಿನ ನಗು ನೋಡಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಒಂದು ಸಂಜೆ ಆಕಾಶ್ ಅನನ್ಯಾಳನ್ನು ಭೇಟಿ ಮಾಡಲು ಅವಳ ಆಫೀಸ್ಗೆ ಹೋದ. ಅನನ್ಯಾ, ನೀನಿಲ್ಲದಿದ್ದರೆ ನಾವು ಈ ಯುದ್ಧ ಗೆಲ್ಲಲು ಸಾಧ್ಯವಿರಲಿಲ್ಲ. ನೀನು ಕೇವಲ ವಕೀಲೆಯಾಗಿ ಅಲ್ಲ,
ಈ ಕುಟುಂಬದ ಸದಸ್ಯಳಾಗಿ ನಮ್ಮನ್ನು ರಕ್ಷಿಸಿದೆ ಎಂದು ಭಾವುಕನಾಗಿ ಹೇಳಿದ. ಅನನ್ಯ ಮುಗುಳ್ನಗುತ್ತಾ, ಸತ್ಯ ಯಾವತ್ತೂ ಗೆಲ್ಲುತ್ತೆ ಆಕಾಶ್, ಅದಕ್ಕೆ ನಾವು ಸ್ವಲ್ಪ ಸಮಯ ಮತ್ತು ಧೈರ್ಯ ಕೊಡಬೇಕು ಅಷ್ಟೇ ಎಂದಳು. ಆಕಾಶ್ ಮತ್ತು ಅನನ್ಯ ನಡುವೆ ಹೊಸ ಸ್ನೇಹ ಮತ್ತು ಭರವಸೆಯ ಬಾಂಧವ್ಯ ಚಿಗುರೊಡೆಯಿತು. ಸುಳ್ಳಿನ ಕತ್ತಲೆ ಸರಿದು ಅವರ ಜೀವನದಲ್ಲಿ ಸುಂದರವಾದ ಮುಂಜಾವು ಮೂಡಿತ್ತು. ಮೋಸ ಮಾಡಿದವರಿಗೆ ಶಿಕ್ಷೆಯಾಗಿ ಸತ್ಯದ ಹಾದಿಯಲ್ಲಿ ನಡೆದವರಿಗೆ ನ್ಯಾಯ ಸಿಕ್ಕಿತ್ತು. ಸ್ನೇಹಿತರೆ, ಈ ಕಥೆ ಕೇವಲ ಆಕಾಶ್ ಮತ್ತು ಅವನ ಕುಟುಂಬದ ಕಥೆಯಲ್ಲ. ಇದು ಇಂದಿನ ಸಮಾಜದಲ್ಲಿ ಅನೇಕರು ಎದುರಿಸುತ್ತಿರುವ ಕಹಿ ಸತ್ಯದ ಪ್ರತಿಬಿಂಬ. ಕೆಲವು ಹೆಣ್ಣುಮಕ್ಕಳು ಮತ್ತು ಅವರ ಕುಟುಂಬದವರು ಮಹಿಳೆಯರಿಗಾಗಿ ಇರುವ ರಕ್ಷಣಾ ಕಾನೂನುಗಳನ್ನು ಅಸ್ತ್ರವಾಗಿ ಬಳಸಿಕೊಂಡು ಅಮಾಯಕ ಕುಟುಂಬಗಳನ್ನು ದರೋಡೆ ಮಾಡುತ್ತಿರುವುದು ನಿಜಕ್ಕೂ ವಿಷಾದನೀಯ. ಹಣದ ದುರಾಸೆಗಾಗಿ ಒಂದು ಸುಂದರ ಸಂಸಾರವನ್ನು ಬೀದಿಗೆ ತರುವ ಇಂತಹ ಕೃತ್ಯಗಳು ಮನುಷ್ಯತ್ವಕ್ಕೆ ಮಸಿಬಳಿಯುವಂತಿವೆ. ವಯಸ್ಸಾದ ಪೋಷಕರ ಮಾನಮರ್ಯಾದೆಯ ಜೊತೆ ಆಟವಾಡುವಾಗ ಅವರಿಗೆ ಒಂದು ಕ್ಷಣವೂ ಪಶ್ಚಾತ್ತಾಪವಾಗುವುದಿಲ್ಲ. ಆದರೆ ಈ ಕಥೆ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಸತ್ಯ ಎಷ್ಟೇ ಕಹಿಯಾಗಿರಲಿ, ಸವಾಲುಗಳು ಎಷ್ಟೇ ದೊಡ್ಡದಾಗಿರಲಿ, ಧರ್ಮದ ಹಾದಿಯಲ್ಲಿ ನಡೆಯುವವರನ್ನು ದೇವರು ಯಾವತ್ತೂ ಕೈಬಿಡುವುದಿಲ್ಲ. ಸುಳ್ಳಿನ ಕೋಟೆ ತಾತ್ಕಾಲಿಕವಾಗಿ ಎತ್ತರವಾಗಿ ಕಾಣಬಹುದು, ಆದರೆ ಸತ್ಯದ ಒಂದು ಸಣ್ಣ ಪೆಟ್ಟು ಬಿದ್ದಾಗ ಅದು ಧೂಳೀಪಟವಾಗುವುದು ಖಚಿತ. ಸಮಾಜಕ್ಕೆ ನಮ್ಮದೊಂದು ಸಣ್ಣ ಮನವಿ: ಯಾವುದೇ ಘಟನೆಯ ಸತ್ಯಾಸತ್ಯತೆ ತಿಳಿಯದೆ ಯಾರನ್ನೂ ಅಪರಾಧಿಗಳು ಎಂದು ತೀರ್ಪು ನೀಡಬೇಡಿ. ಅಮಾಯಕರಿಗೂ ನ್ಯಾಯ ಸಿಗುವಂತಾಗಲಿ ಮತ್ತು ಕಾನೂನನ್ನು ದುರುಪಯೋಗಪಡಿಸಿಕೊಳ್ಳುವವರಿಗೆ ತಕ್ಕ ಶಿಕ್ಷೆಯಾಗಲಿ. ನಿಮ್ಮ ಮನೆಯವರನ್ನು ಪ್ರೀತಿಸಿ, ಸಂಸಾರದಲ್ಲಿ ನಂಬಿಕೆ ಮತ್ತು ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳಿ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮೇಘನಾ ಮತ್ತು ಸತೀಶ್ಗೆ ಸಿಕ್ಕ ಶಿಕ್ಷೆ ಸರಿಯಾಗಿದೆಯೇ? ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಅನ್ಯಾಯದ ವಿರುದ್ಧ ಜಾಗೃತಿ ಮೂಡಿಸಲು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಭಾವನಾತ್ಮಕ ಮತ್ತು ನೀತಿ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.